ಹಾಯ್ ನಮಸ್ತೆ, ನಾನು ರೇಷ್ಮಾ. ಇವತ್ತು ಆ್ಯಕ್ಚುಲಿ ದೀಪಾವಳಿ ಟೈಮ್ ಇದ್ದಿದ್ದು ಲಾಗು, ಸೋಮವಾರದ ಲಾಗು. ಸೋಮವಾರ ಅಷ್ಟೊಂದು ಜನ ಇರಲ್ಲ ಅಂದ್ಕೊಂಡು ನಾವು ಇದು ಚಿಕ್ಕಪೇಟೆಗೆ ಹೋಗುವಂತೇಳಿ ನಾನು ನನ್ನ ತಂಗಿ ಹೊರಟಿದ್ವಿ. ಹಾಗಾಗಿ ಮೆಟ್ರೋ ಚೂಸ್ ಮಾಡಿದ್ವಿ. ಮೆಟ್ರೋ ಅಂದರೆ ಅಲ್ಲೇ ಹತ್ರನೇ, ನಾವು ಚಿಕ್ಕಪೇಟೆ ಹತ್ರನೇ ಇಳಿಬೋದು, ಇಲ್ಲಾಂದರೆ ಬಸ್ ಎಲ್ಲೋ ಇಳಿದು ನಾವು ನಡ್ಕೊಂಡು ಬರಬೇಕು, ಆ ಥರ ಎಲ್ಲ. ಫಸ್ಟು ಹೋಗುವಾಗ ಅಷ್ಟೊಂದು ಜನ ಇರಲಿಲ್ಲ, ಜನ ಎಲ್ಲ ಕಮ್ಮಿ ಇದ್ದಾರೆ ಅಂತ ತುಂಬ ಖುಷಿ ಆಯಿತು. ಮತ್ತೆ ಗೊತ್ತಾಯಿತು ಎಷ್ಟು ರಶ್ ಅಂದರೆ, ನಮ್ಗೆ ಏನೋ ತಗೋಬೇಕಂತ ಹೋಗಿದ್ವಿ, ಎಲ್ಲೂ ಸಿಗ್ತಾಯಿಲ್ಲ, ಎಲ್ಲೂ ಗೊತ್ತಾಗ್ತಾಯಿಲ್ಲ, ಎಲ್ಲೆಲ್ಲೋ ಹೋಗ್ತಾಯಿದ್ವಿ. ಮತ್ತು ಸ್ವಲ್ಪ ನೋಡಿದ್ವಿ, ಒಂದೊಂದು ಬೇಕಾಗಿರೋ ಐಟಮ್ ಅಷ್ಟು ಸಿಕ್ಕಿಲ್ಲ. ಅಂದರೆ ಸಾರಿ ಎಲ್ಲ ತಗೊಳ್ಳೋಕ್ಕೆ ಹೋಗ್ಬೋದು ನಾವು, ಇಲ್ಲಾಂದರೆ ಒಂದೊಂದು ನಮ್ಗೆ ಗೊತ್ತಿದ್ದರೆ ಹೋಗಬೇಕು. ಶಾಪ್ ಎಲ್ಲ ಕರೆಕ್ಟ್ ಗೊತ್ತಿದ್ದು ಹೋದ್ರೆ ಆಗುತ್ತೆ. ಇಲ್ಲ ಅಂದರೆ ನಾವು ಮಧ್ಯಾಹ್ನ ತನಕ ಇಡೀ ರೋಡು ಓಡಾಡೋದೇ ಆಯಿತು. ಏನು ಐಟಮ್ ನಮ್ಗೆ ಬೇಕಾಗಿರೋದು ಸಿಗ್ತಾಯಿಲ್ಲ. ಅಂದರೆ ಸ್ವಲ್ಪ ಕಾಸ್ಟ್ಲಿ ಅನಿಸ್ತು ಒಂದೊಂದು. ಇವಾಗ ಜ್ಯುವೆಲರಿ, ಆರ್ಟಿಫಿಷಿಯಲ್ ಆ ಥರದ್ದೆಲ್ಲ, ಈ ಥರದ್ದೆಲ್ಲ ನಾವು ಇವಾಗ ಎಲ್ಲ ಟ್ರೆಂಡಿಂಗ್ ನೋಡಿ, ಲೋಟಸ್ ಇದೆಲ್ಲ, ಇದೆಲ್ಲ ಟ್ರೆಂಡಿಂಗ್. ಇದಕ್ಕೆ 100 ರುಪೀಸ್. ಈ ಕಡೆದಕ್ಕೆಲ್ಲ ಸ್ವಲ್ಪ ಜಾಸ್ತಿ ಇತ್ತು, 200 ರೂಪಾಯಿ ಏನೋ ಆ ಥರ. ಆಮೇಲೆ ನಾವು ಇಲ್ಲಿ ಆಗಲ್ಲ ಅಂತೇಳಿ ಜಯನಗರಕ್ಕೆ ಬಂದು ಜಯನಗರದಲ್ಲಿ ಊಟ ಮಾಡಿದ್ವಿ. ಆಮೇಲೆ ನಾವೊಂದು ವೈಷ್ಣವಿ ಎಂಟರ್ಪ್ರೈಸಸ್ ಅಂತ ಶಾಪ್, ಇದರಲ್ಲಿ ಜ್ಯುವೆಲರಿ, ಆರ್ಟಿಫಿಷಿಯಲ್ ಎಲ್ಲ ಸಿಗುತ್ತೆ. ಅಂದರೆ ಅವರೊಬ್ಬರೇ ಇದ್ದರು, ನಾವು ಏನು ಕೇಳ್ತೀವಿ ಫೋಟೋದಲ್ಲೆಲ್ಲ ತೋರಿಸಿದ್ರೆ ಅದನ್ನು ಇಮಿಡಿಯೇಟ್ ತೋರಿಸ್ತಾರೆ. ಬಟ್ ಇಲ್ಲಿ ಚೀಪ್ ಪ್ರೈಸ್ ಅಂತ ಹೇಳ್ಬೋದು. ಯಾಕೆಂದರೆ ನಾವು ತುಂಬ ಕಡೆ ನೋಡಿದ್ವಿ ಈ ಥರ ನಕ್ಲಿಸ್ ಥರ ಒಂದು ಚಿಕ್ಕ ಮಾಲೆ ಮತ್ತು ಸ್ವಲ್ಪ ಉದ್ದದ ಮಾಲೆ ಮತ್ತು ಡಾಬು, ಅದಕ್ಕೆಲ್ಲ ಸೇರಿ 2,500 ಎಲ್ಲ ಬೇರೆ ಕಡೆ ಹೇಳ್ತಿದ್ರು. ಇಲ್ಲಿ 1,900 ಇದ್ದರೆ ಒಂದು 1,600ಗೆಲ್ಲ ಕೊಡ್ತಾರೆ. ಇದು ಜಯನಗರದಲ್ಲಿ, ಇದೆಲ್ಲ ಜಯನಗರ ಕಾಂಪ್ಲೆಕ್ಸಲ್ಲಿ ಇದೆಯಾ, ಅಲ್ಲೇ ಇರೋದು. ನಾವು ತುಂಬ ಹುಡುಕಿದ್ವಿ, ನಮ್ಗೆ ಫಸ್ಟ್ ಸಿಕ್ಕಿಲ್ಲ ಇಲ್ಲಿ ಅಂತ. ಆ್ಯಕ್ಚುಲಿ ನಮ್ಮ ಕಸಿನ್ ತೊಗೊಂಡಿದ್ಲು, ಅದಕ್ಕೆ ಅಲ್ಲೇ ಹುಡುಕಿದ್ವಿ. ಅದನ್ನೆಲ್ಲ ನಾವು ಬೇರೆ ಕಡೆ ನೋಡುವಾಗ ಸ್ವಲ್ಪ ಕಾಸ್ಟ್ಲಿ ಇತ್ತು, ಅಂದರೆ 1,600, 2,500. ಅದಕ್ಕೋಸ್ಕರ ನಾವು ಅದನ್ನೇ ಹುಡುಕ್ತಾ ಇದ್ವಿ, ಎಲ್ಲಿ ಸಿಗುತ್ತೆ ಅಂತ. ಯಾಕಂದರೆ ಸ್ವಲ್ಪ ಚೆನ್ನಾಗಿತ್ತು. ಮತ್ತು ನಾವು ನಮ್ಮಲ್ಲಿ ಫೋಟೋ ಎಲ್ಲ ಇದ್ದರೆ ಅದನ್ನೇ ಅವ್ರು ಕೊಡ್ತಾರೆ, ನಮಗೋಗಿ ಚಾಯ್ಸ್ ಇರಲ್ಲ. ಅವರು ಒಬ್ಬರೇ ಇದ್ದರು. ತುಂಬ ನಾವು ಹೋದ್ಮೇಲಂತೂ ತುಂಬ ಜನ ಬಂದರು, ಎಲ್ಲ ಬೇರೆ ಬೇರೆಯವರು, ಒಬ್ಬೊಬ್ರು ಮದುವೆ ಎಲ್ಲ ಇದ್ದವರು ಎಲ್ಲ ಆರ್ಟಿಫಿಷಿಯಲ್ ಜ್ಯುವೆಲರಿ ಎಲ್ಲ ಹುಡುಕ್ತಾರಲ್ಲ. ಮತ್ತು ತುಂಬ ಹೆವಿ ಇತ್ತು, ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಅದು. ಅದಕ್ಕೆ ನನಗೆ ಆ್ಯಕ್ಚುಲಿ ನನ್ನಲ್ಲಿ ಒಂಥರ ನಕ್ಲಿಸ್ ತಲೆ ಎಲ್ಲ ಬೇಕಿತ್ತು ನನಗೆ, ಅದಕ್ಕೋಸ್ಕರ ಹೋಗಿದ್ವಿ. ಈ ಥರ ಒಂದು ಪ್ಯಾಂಟ್ ತೊಗೊಂಡ್ವಿ. ಈ ಥರ ನಾರ್ಮಲಾಗಿ ನಾವು ಎಲ್ಲಾದರೂ ಟ್ರಿಪ್ ಹೋಗೋಗೆಲ್ಲ ಯೂಸ್ ಆಗುತ್ತೆ, ಇಲ್ಲಾಂದರೆ ಮನೆ ಹತ್ರನೆಲ್ಲ ಹಾಕೋಕ್ಕೆ ಯೂಸ್ ಆಗುತ್ತೆ. 250 ಏನೇ ಹೇಳಿದ್ರು 200 ತೊಗೊಂಡ್ವಿ. ಅದರಲ್ಲೂ ವೆರೈಟಿ ಪ್ಯಾಂಟ್ ಇರುತ್ತೆ ಮತ್ತು ಬ್ಲೌಸ್ ಎಲ್ಲ ಇತ್ತು. ಅವರು ಫಸ್ಟು ವೀಡಿಯೋ ಮಾಡೋಕ್ಕೆ, ಅಂದರೆ ಈ ಥರದವರೆಲ್ಲ ಒಬ್ಬರು ವೀಡಿಯೋ ಮಾಡಬೇಡಿ ಆ ಥರ ಎಲ್ಲ ಹೇಳ್ತಾರೆ, ವೀಡಿಯೋ ಮಾಡಬೇಡಿ ಆ ಥರ ಎಲ್ಲ ಹೇಳಿದರು. ಅದಕ್ಕೆ ಸ್ವಲ್ಪ ವೀಡಿಯೋ ಮಾಡ್ಕೊಂಡ್ವಿ ಅಷ್ಟೇ, ಜಾಸ್ತಿ ಮಾಡೋಕ್ಕಾಗಿಲ್ಲ. ಒಂದೊಂದು ಶಾಪ್ ಅವರು ಮಾಡಿ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ, ಆ ಥರ. ಇವಾಗ ಯಾರಿಗಾದ್ರೂ ಇಷ್ಟ ಆದರೆ ನಾವು ಹೇಳ್ಬೋದು ಅದು ಎಲ್ಲಿ ಅಂತಲೂ ಅಡ್ರೆಸ್ ಹೇಳ್ಬೋದು, ಅವ್ರಿಗೇನೆಲ್ಲ ಬೆನಿಫಿಟ್, ನಮಗೇನೂ ಸಿಗೋಲ್ಲ ಆ ಥರ. ನಾನು ನನ್ನ ತಂಗಿ ಒಂದೊಂದು ಪ್ಯಾಂಟ್ ತೊಗೊಂಡ್ವಿ. ಅದರಲ್ಲೂ ವೆರೈಟಿ ಇರುತ್ತೆ, ಒಂದೊಂದು ವೆಲ್ವೆಟ್ ಥರ ಎಲ್ಲ ಇರುತ್ತೆ ಆ ಥರ. ಇಲ್ಲೆಲ್ಲ ನೋಡಿ ಬ್ಲೌಸ್ ಎಲ್ಲ ಇದೆ ಬೇರೆ ಬೇರೆ, ನಿಮ್ಗೆ ಯಾವ್ದು ಬೇಕು. ಇದು ಪ್ಯಾಡ್ ಇಟ್ಟಿರ್ತಾರೆ, ಸ್ಲೀವ್ಲೆಸ್ ಇರುತ್ತೆ, ಮತ್ತು ವಿತ್ ಸ್ಲೀವು 2,000 ಹಂಗೆಲ್ಲ ಇರುತ್ತೆ. ನಮಗೆ ಸ್ಲೀವ್ಲೆಸ್ ಬೇಕಿತ್ತು, ಬಟ್ ಅಷ್ಟು ಕಲೆಕ್ಷನ್ ಇರಲಿಲ್ಲ. ಮತ್ತು ಅವರು ಹೇಳಿದರು ವೀಡಿಯೋ ಮಾಡಬೇಡಿ ಆ ಥರ ಎಲ್ಲ ಅಂತ. ಹಾಗಾಗಿ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ವಿ. ಈ ಥರ ಸ್ಲೀವ್ಲೆಸ್ ಇರುತ್ತೆ, ಬಟ್ ನಮ್ಗೆ ಬ್ಲ್ಯಾಕ್ ಬೇಕಿತ್ತು, ಅದು ಸಿಕ್ಕಿಲ್ಲ. ತುಂಬ ವೆರೈಟಿ ಇರುತ್ತೆ, ಜರಿ ಸಾರಿಗೂ ಇರುತ್ತೆ, ಬಟ್ ಅದು 2,000 ಹಂಗೆಲ್ಲ ಹೇಳಿದರು. ಕಮ್ಮಿದು ಇರುತ್ತೆ, ನೋಡಿಬಿಟ್ಟು ನಾವು ತೊಗೋಬೇಕು. ಬೇರೆ ಬೇರೆ ಕಡೆ ಬ್ಲೌಸ್ ಇರುತ್ತೆ, ನಮಗೆ ಜಯನಗರದಲ್ಲೆಲ್ಲ ಸಿಗುತ್ತೆ, ರೆಡಿಮೇಡ್ ಬ್ಲೌಸ್ ಎಲ್ಲ ಇರುತ್ತೆ, ನಾವು ತೊಗೊಂಡು ಆಲ್ಟ್ರೇಷನ್ ಮಾಡ್ಕೋಬೋದು ಆ ಥರ. ನೋಡಿ ಈ ಥರದ್ದೆಲ್ಲ, ಇದೆಲ್ಲ ಇವಾಗ ಟ್ರೆಂಡಿಂಗ್ ಥರ, ಇವಾಗೆಲ್ಲ ಚೆನ್ನಾಗಿರುತ್ತೆ ಇದೆಲ್ಲ. ಇಲ್ಲೂ ಜಯನಗರದಲ್ಲಿ ಸ್ವಲ್ಪ ಹೊತ್ತು ಅದು ಶಾಪ್ ಹುಡ್ಕೋದೇ ಆಯಿತು, ಎಲ್ಲಿದೆ ಅಂತ ನಮ್ಗೆ ಗೊತ್ತಾಗ್ತಿರ್ಲಿಲ್ಲ. ಅದು ಸ್ವಲ್ಪ ಒಳಗಡೆ ಇದೆ, ಹಾಗಾಗಿ 2-3 ರೌಂಡ್ ಹೊಡಿಯೋದಾಯಿತು. ಮತ್ತು ಲಾಸ್ಟಿಗೆ ನಮಗೆ ಆ ಶಾಪು ಸಿಕ್ಕಿದ್ದು. ಅಂದರೆ ನಾವು ತುಂಬ ಐಟಮ್ ತೊಗೋಬೇಕಿತ್ತು, ಸ್ವಲ್ಪ ದೇವ್ರದ್ದೆಲ್ಲ, ಆದರೆ ಲೇಟ್ ಆಯಿತು, ಆಲ್ಮೋಸ್ಟ್ 4 o'clock ಎಲ್ಲ ಆಯಿತು. ಮತ್ತು ನಾವು ವಾಪಸ್ ಮನೆಗೆ ಬರಬೇಕಿತ್ತು. ಸಂಜೆ ಆಗುವಾಗ ಮತ್ತೆ ಮೆಟ್ರೋ ಎಲ್ಲ ಸ್ವಲ್ಪ ಫುಲ್ಲು ರಶ್ ಎಲ್ಲ ಇತ್ತು.
ಯಾಕೆಂದರೆ ಎಲ್ಲ ಈ ಥರ ಹೋಗಿ ರಜದಲ್ಲೆಲ್ಲ ಹೋಗಿ ತುಂಬ ಬ್ಯುಸಿ ಇರುತ್ತೆ, ಮನೆಗೆ ಹೋಗೋರೇ ಜಾಸ್ತಿ ಇರುತ್ತೆ. ಆ ಥರ ಚೆನ್ನಾಗಿತ್ತು ಒಂಥರ ಟೈಮ್ ಸ್ಪೆಂಡ್ ಅಂತ. ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿ ಬರ್ದಿದ್ದಾರೆ ನಾವು ಶಾಪಿಂಗ್ ಹೋಗು, ಯಾಕಂದರೆ ಮಕ್ಳಿಗೆ ಒಂಥರ ಕಿರಿಕಿರಿ ಆಗುತ್ತೆ, ನಡೆಯೋಕ್ಕಾಗಲ್ಲ. ನಡೆಯೋಕ್ಕೆ ರೆಡಿ ಇದ್ದರೆ ಮಾತ್ರ ಹೋಗ್ಬೇಕು, ಇಲ್ಲಾಂದರೆ ಸುಸ್ತಾಗಿ ಬಿಡ್ತೀವಿ ಆ ಥರ. ಚಿಕ್ಕಪೇಟೆಯಲ್ಲೆಲ್ಲ ನಮಗೆ ಸ್ವಲ್ಪ ರೆಸ್ಟೋರೆಂಟ್ ಎಲ್ಲ ಸಿಗೋದು ಸ್ವಲ್ಪ ಕಷ್ಟ, ಸ್ವಲ್ಪ ದೂರ ಇರುತ್ತೆ. ಜಯನಗರದಲ್ಲೆಲ್ಲ ನಮಗೆ ಸಿಗುತ್ತೆ ಆ ಥರ, ಎಲ್ಲಿ ಬೇಕು ಅಲ್ಲಿ ಸಿಗುತ್ತೆ, ನಾವು ತಿನ್ಕೋಬೋದು ಆ ಥರ. ಚೆನ್ನಾಗಿತ್ತು ಒಂಥರ ಟೈಮ್ ಸ್ಪೆಂಡ್. ಇನ್ನೂ ಹೋಗಬೇಕು ನಮಗೆ ಮಲ್ಲೇಶ್ವರಂ ಆ ಥರ ಎಲ್ಲ. ಸ್ವಲ್ಪ ಬೇಗ ಹೋಗಬೇಕು, ಆವಾಗ ಸ್ವಲ್ಪ ಅಂದರೆ ಚಿಕ್ಕಪೇಟೆದಲ್ಲೇ ನಾವು ಟೈಮ್ ವೇಸ್ಟ್ ಆಯಿತು. ಅಲ್ಲಿ ಇಲ್ಲಿ ರೋಡಲ್ಲಿ ಓಡಾಡೋದೇ ಆಯಿತು. ನಾವು ತಗೊಂಡಿರೋದು ಏನೂ ತಗೊಂಡಿಲ್ಲ ಅಲ್ಲಿ, ಒಂದು 2 ಐಟಮ್ ಏನೋ ತೊಗೊಂಡಿದ್ವಿ ಅಷ್ಟೇ. ಮತ್ತು ಜಯನಗರದಲ್ಲೇ ನಮಗೆ ಅಲ್ಲಿ ಕಾಂಪ್ಲೆಕ್ಸ್ ಎಲ್ಲ ಅಲ್ಲೆಲ್ಲನೂ ಇರುತ್ತೆ, ನಮಗೆ ದೇವ್ರಿಗೆ ಏನು ಬೇಕು ಎಲ್ಲನೂ ಸಿಗುತ್ತೆ. ನನಗೆ ಸ್ವಲ್ಪ ದೀಪ ಎಲ್ಲ ಬೇಕಿತ್ತು ಆ ಥರ. ಇವಾಗ ನಾವು ಊಟಕ್ಕೆ ಹೋಗಬೇಕು ಅಂತ ಊಟಕ್ಕೆ ಹುಡುಕ್ತಾ ಇದ್ವಿ, ಯಾವುದು ಕರೆಕ್ಟ್ ರೆಸ್ಟೋರೆಂಟ್ ಸಿಗ್ತಿರಲಿಲ್ಲ. ಅಂದರೆ ಸ್ವಲ್ಪ ಕೂತ್ಕೊಂಡು ಊಟ ಮಾಡಬೇಕು ಅಂತ ಆ ಥರ. ಮತ್ತು ಒಂದೊಂದು ಕಡೆ ಕ್ಯೂ ಎಲ್ಲ ಇತ್ತು ಆ ಥರ. ಹೆಂಗೋ ಒಂದು ಕಡೆ ಫ್ರೈಡ್ ರೈಸ್ ಎಲ್ಲ ತಿನ್ಕೊಂಡು ಬಂದ್ವಿ. ಆ ಥರ ಇವಾಗ ಮತ್ತೆ ಶಾಪಿಗೆಲ್ಲ ಹೋದ್ವಿ. ಈ ಥರ ಅಂದರೆ ಇವತ್ತು ಎಲ್ಲ ಸ್ವಲ್ಪ ರಶ್ ಇರುತ್ತೆ, ನಮಗೆ ಜಾಸ್ತಿ ಏನು ಬೇಕು ನೋಡಿಬಿಟ್ಟು ತೊಗೋಬೇಕಾಗತ್ತೆ. ಅಂದರೆ ರಶ್ ಇರುವಾಗ ಅವರು ಅಷ್ಟೇ ನಾವು ಕರೆಕ್ಟ್ ಹೇಳಿದರೆ ತೋರಿಸ್ತಾರೆ, ಇಲ್ಲಾಂದರೆ ಸುಮ್ಮನೆ ಹಂಗೆ ಹೋಗ್ಬಿಡ್ತಾರೆ ಆ ಥರ. ಕಾಂಪ್ಲೆಕ್ಸಲ್ಲೆಲ್ಲ ನೋಡ್ತಾ ಇದ್ದೆ, ನನಗೆ ದೀಪ ಅದು ಇದು ಬತ್ತಿ ಎಲ್ಲ ಬೇಕಿತ್ತು. ಅದಕ್ಕೆ ಒಂದು ಕಡೆ ಹೋಗಿ ಸ್ವಲ್ಪ ತಗೊಂಡೆ. ಮತ್ತು ಈ ಕಡೆ ಡ್ರೆಸ್ ಎಲ್ಲ ಇರುತ್ತೆ ನಿಮಗೆ, ಕಾಂಪ್ಲೆಕ್ಸಲ್ಲಿ ಎಲ್ಲನೂ ಇರುತ್ತೆ, ದೇವರಿಗೆ ಬೇಕಾಗಿರೋದು ನಮ್ಮದು ಡ್ರೆಸ್, ವೆಸ್ಟರ್ನ್ ಎಲ್ಲನೂ ಇರುತ್ತೆ. ಮತ್ತು ಅಲಂಕಾರಕ್ಕೆ ಎಲ್ಲ ಇರುತ್ತೆ, ಯಾವ್ದು ಬೇಕು ತಗೋಬೋದು. ನೋಡಿ ಈ ಥರ ಎಲ್ಲ ಇಲ್ಲೂ ಅಷ್ಟೇ ಸರ್ ಎಲ್ಲ ಮಾಡ್ತಾರೆ, ಜ್ಯುವೆಲರಿ ಆರ್ಟಿಫಿಷಿಯಲ್ ಎಲ್ಲ ಮಾಡ್ತಾರೆ. ಮತ್ತು ಗಿಫ್ಟು ಮತ್ತು ಇದು ಸಿಲ್ವರ್, ಜರ್ಮನ್ ಸಿಲ್ವರ್ ಎಲ್ಲ ಇರುತ್ತೆ ಆ ಥರ ಎಲ್ಲ. ಇದೆಲ್ಲ ಹೊರಗಡೆ ಈ ಥರ ಎಲ್ಲ ಸೇಲ್ ಮಾಡ್ಕೊಂಡಿರ್ತಾರೆ ಜಯನಗರದಲ್ಲಿ. ಏನು ಬೇಕೆಲ್ಲ ಸಿಗುತ್ತೆ, ನಾವು ನೋಡಿಬಿಟ್ಟು ತೊಗೋಬೇಕಾಗುತ್ತೆ. ಒಂದೊಂದು ಸಲ ಮನೆಗೆ ಬಂದಮೇಲೆ ಅದು ಚೆನ್ನಾಗಿರಲ್ಲ, ಇಲ್ಲಾಂದರೆ ಒಂದು ಯೂಸಲ್ಲೇ ಅದು ಹರಿದೋಗುತ್ತೆ, ಆ ಥರ ಎಲ್ಲ ಆಗುತ್ತೆ. ನಾವು ನೋಡ್ಕೋಬೇಕು, ಕರೆಕ್ಟಾಗಿ ನೋಡಿಬಿಟ್ಟು ತೊಗೋಬೇಕು ಆ ಥರ.
ಇದೇ ನೋಡಿ ವೈಷ್ಣವಿ ಶಾಪ್ ಅಂತ. ಇಲ್ಲಿ ನಮಗೆ ಫೋಟೋದಲ್ಲೆಲ್ಲ ತೋರಿಸಿದ್ರೆ ಅವ್ರಿಗೆ ಈಸಿ ಆಗುತ್ತೆ, ಅವರು ಈಸಿಯಾಗಿ ತೋರಿಸ್ತಾರೆ ವೈಷ್ಣವಿ ಅಂತ. ಅದು ಕಾಂಪ್ಲೆಕ್ಸ್ ಹತ್ರನೇ ಒಂದು ಶಾಲೆಲ್ಲ ವೇಲೆಲ್ಲ ಹಾಕಿರ್ತಾರೆ, ಅದರಲ್ಲಿ ಒಳಗಡೆ ಹೋದರೆ ಸಿಗುತ್ತೆ. ನಮಗೇನು ಬೇಕು ಡಾಬು ವಿತ್ ಡಾಬು ಎಲ್ಲ ಬರೋದು 1950 ಇತ್ತು, ನಮಗೆ 1600 ಕೊಟ್ಟರು. ಮತ್ತು ನಾನು ಒಂದು 2 ಬ್ಯಾಂಗಲ್ಲೆಲ್ಲ ತೊಗೊಂಡೆ, ಯಾಕಂದರೆ ಗೋಲ್ಡೆಲ್ಲ ಇವಾಗ ಹಾಕೋಕ್ಕೂ ಸ್ವಲ್ಪ ಭಯ ಜಾಸ್ತಿ. ಮತ್ತು ಬ್ಯಾಂಗ್ಳೂರಲ್ಲಿ ನಾನು ಗೋಲ್ಡೆಲ್ಲ ಅಷ್ಟೊಂದು ಯೂಸ್ ಮಾಡೋಕ್ಕೆ ಹೋಗಲ್ಲ. ಮತ್ತು ನನಗೆ ಅಷ್ಟೊಂದು ಗೋಲ್ಡಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ, ಗೋಲ್ಡ್ ಪರ್ಚೇಸ್ ಮಾಡೋದಾದರೆ ಯೂಸ್ ಮಾಡೋದು ಅಷ್ಟು ಇಂಟ್ರೆಸ್ಟ್ ಇಲ್ಲ. ಅದಕ್ಕೋಸ್ಕರ ನಾನು ಈ ಥರ ಆರ್ಟಿಫಿಷಿಯಲ್ ಇಷ್ಟಪಡ್ತೀನಿ. ಯಾಕಂದರೆ ಒಂದೊಂದು ಸಾರಿಗೆ ನಮಗೆ ಒಂದು ಗೋಲ್ಡ್ ಮ್ಯಾಚ್ ಆಗೋಲ್ಲ, ನಾವು ಡೈಲಿ ಗೋಲ್ಡ್ ತಗೊಂಡು ಇರೋಕ್ಕಾಗಲ್ಲ. ಒಂದೊಂದು ಸಾರಿಗೆ ಸಾರಿಗೋಸ್ಕರ ಗೋಲ್ಡ್ ಪರ್ಚೇಸ್ ಮಾಡೋಕ್ಕೂ ಆಗೋಲ್ಲ ಆ ಥರ. ಆಮೇಲೆ ಬರ್ತಾ ಸ್ವಲ್ಪ ಹೂವೆಲ್ಲ ತೊಗೊಂಡು ಬಂದ್ವಿ. ಇಷ್ಟೇ. ಥ್ಯಾಂಕ್ ಯು, ಬಾಯ್.